ಜಿಬಿಎ ಶಾಂತಿನಗರ ಡಿವಿಷನ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆ. ಬಾಲಕಿಯರ ಪದವಿ ಪೂರ್ವ ಕಾಲೇಜಲ್ಲಿ ಕಾರ್ಯಾಗಾರ. ಡ್ರಾಯಿಂಗ್ ಕಾಂಪಿಟೇಷನ್ ಜೊತೆ ಸಸಿ ನೆಡುವ ಕಾರ್ಯ. ಪರಿಸರ ದಿನ ಸಂಭ್ರಮದಲ್ಲಿ ಮೋಡ ಕವಿದ ಹೀರೋ ಶೀಲಂ. ಸ್ವಚ್ಛ ಸರ್ವೇಕ್ಷಣ್ 2026 ಹಾಗೂ 27ರ ಭಾಗವಾಗಿ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಹಾಗೂ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಸಹಯೋಗದೊಂದಿಗೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಆಯೋಜಿಸಿತ್ತು. ಶಾಂತಿನಗರ ಡಿವಿಷನ್ನಿಂದ ಬಿಬಿಎಂಪಿ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಜೋಗುಪಾಳ್ಯದಲ್ಲಿ ವಿಶೇಷ ಕಾರ್ಯಾಗಾರ ಹಾಗೂ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಎಜಿಎಂ ಅಪ್ಪುರಾಜ್, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ರೇಖಾ ಎಂ ನಾಯ್ಕ್ ಹಾಗೂ ಮೋಡ ಕವಿದ ವಾತಾವರಣ ಚಿತ್ರದ ನಾಯಕ ನಟ ಶೀಲಂ ಎಂ ಸ್ವಾಮಿ ಉಪಸ್ಥಿತರಿದ್ದರು. ಆಯೋಜಕರಾದ ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಕುಮಾರಿ ಸ್ವಾತಿ ಹಾಗೂ ಅಜಯ್ ಪರಿಸರ ದಿನಾಚರಣೆ ಹಿನ್ನೆಲೆ ನಡೆಸಿದ ವಿಶೇಷ ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ 60ಕ್ಕೂ ಅಧಿಕ ಮಂದಿ ಮಕ್ಕಳು ಭಾಗಿಯಾಗಿದ್ದರು. ಹೈಸ್ಕೂಲ್ ಹಾಗೂ ಪಿಯುಸಿ ಮಕ್ಕಳು ಪರಿಸರ ಕುರಿತು ತರಹೇವಾರಿ ಚಿತ್ರಕಲೆಗಳನ್ನ ಬಿಡಿಸಿದ್ದರು. ಆ ಪೈಕಿ ಮಾಲತಿ, ದೀಪ್ತಿ ಹಾಗೂ ಸತ್ಯ ಎಸ್ ಮೊದಲ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನ ಪಡೆದರು. ಉಳಿದಂತೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಲ್ಲಾ ಮಕ್ಕಳಿಗೆ ಪ್ರಮಾಣ ಪತ್ರ ನೀಡಲಾಯಿತು. ಎಜಿಎಂ ಅಪ್ಪುರಾಜ್ ಕಸ ವಿಲೇವಾರಿ ಮಾಡೋದರ ಬಗ್ಗೆ ವಿವರಿಸಿದ್ರೆ, ಪ್ರಾಂಶುಪಾಲರಾದ ರೇಖಾ ಅವರು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳೋದರ ಬಗ್ಗೆ ಅರಿವು ಮೂಡಿಸಿದ್ರು. ಇನ್ನು ನಟ ಶೀಲಂ ಎಂ ಸ್ವಾಮಿ ಮಾತನಾಡಿ, ನಮ್ಮ ಪರಿಸರವನ್ನ ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ನಾವು ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಹೇಳುವಂತಹ ಪರಿಸ್ಥಿತಿ ಬಂದಿರೋದು ದುರ್ದೈವ. ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಕಾಪಾಡಿಕೊಳ್ಳಬೇಕಿದೆ ಎಂದರು. ಇವತ್ತು ವಿಶ್ವ ಪರಿಸರ ದಿನ. ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಬರಲಿಕ್ಕೆ ನಮ್ಮ ಜೊತೆ ಇವತ್ತು ನಿಮ್ಮೆಲ್ಲರ ಒಂದು ಪ್ರತಿಭೆಯನ್ನು ಗುರುತಿಸಿ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿ ತುಂಬಾ ಚೆನ್ನಾಗಿ ಬರ್ತಿದ್ದೀರಾ. ಇನ್ನೂ ಅರ್ಥಪೂರ್ಣವಾಗಿದೆ. ಹಾಗಾಗಿ ಪರಿಸರ ಅಂದ್ರೆ ಪರಿಸರ ಇದ್ರೇನೆ ನಾವು, ಪರಿಸರ ಇಲ್ಲ ಅಂದ್ರೆ ನಾವು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪರಿಸರ ಅಂದ್ರೆ ಏನು ಹೇಳಿ ನೋಡೋಣ. ಏನೇನಿದ್ರೆ ಪರಿಸರ ಕ್ಲೀನ್ ಆಗಿರ್ಬೇಕು, ಉತ್ತಮವಾದ ಗಾಳಿ, ಕುಡಿಯುವ ನೀರು, ಹಾಗೆ ಭೂಮಿ ಎಲ್ಲವೂ ಸಹ ಕ್ಲೀನ್ ಆಗಿದ್ರೇನೆ ನಮ್ಮ ಆರೋಗ್ಯ ಸರಿ ಇದ್ರೆ ನಾವು ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಆರೋಗ್ಯನೇ ಇಲ್ಲಾಂದ್ರೆ ಎಲ್ಲಾ ಅನುಕೂಲಗಳಿದ್ರು ವ್ಯರ್ಥ. ಇವತ್ತು ಪರಿಸರ ಉಳಿಸ್ಬೇಕು ಅನ್ನೋದೇ ನಮ್ದೊಂದು ಚಾಲೆಂಜಿಂಗ್ ಆಗಿದೆ ಅಲ್ವಾ. ಅದನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ನಾವು ಕಷ್ಟ ಆಗ್ತದೆ. ಯಾಕಂದ್ರೆ ನಾವಿರೋದೇ ಪರಿಸರದಲ್ಲಿ, ಪರಿಸರ ನಮ್ಮನ್ನು ಕಾಪಾಡ್ತಿದೆ. ಅಂಥದ್ರಲ್ಲಿ ಪರಿಸರ ಉಳಿಸಿ ಅಂತೇಳಿ ನಾವು ಹೋರಾಟ ಮಾಡ್ತಿದ್ವಿ. ಇದು ನಮ್ಮ ಹೃದಯ ಅಂತಾನೆ ಹೇಳ್ಬೋದು ಆಕ್ಚುಲಿ. ಸೊ ಆದಷ್ಟು ಟ್ರೈ ಮಾಡೋಣ. ಅಂದ್ರೆ ಇದು ಒಂದ್ ಪೀಳಿಗೆಲ್ಲ 2 ಪೀಳಿಗೆಲ್ಲ ಆಗೋದಾಗ್ತದಲ್ಲ, ಸುಮಾರು ಜನರೇಷನ್ ಗಟ್ಟಲೆ ಬೇಕು. ಅಂದ್ರೆ ನಾವು ಮಾಡಿದಂತ ಈ ಅನಾಥುರಕ್ಕೆ ಸುಮಾರು ಜನರೇಷನ್ ಬೇಕಾಗುತ್ತೆ ಅದನ್ನ ಸರಿಪಡಿಸೋದಕ್ಕೆ. ಸೊ ನಾವಿಲ್ಲಿಂದ ಒಂದು ಬೀಜ ಬಿತ್ತನೆ ಮಾಡೋಣ. ಫ್ಯೂಚರ್ ನಮ್ಮ ಮಕ್ಕಳ ಅಥವಾ ಮೊಮ್ಮಕ್ಕಳ ಕಾಲಕ್ಕೆ ಸಮತೋಲನ ಬಂದೇ ಬರುತ್ತೆ. ಮತ್ತೆ ಪರಿಸರ ಹೇಗೆ ಅಂದ್ರೆ ಅದೇ ಬ್ಯಾಲೆನ್ಸ್ ಮಾಡುತ್ತೆ. ನಾವು ಎಷ್ಟೇ ಟ್ರೈ ಮಾಡಿದ್ರು ಅದಕ್ಕೊಂದು ಶಕ್ತಿ ಇದೆ, ಅದಾಗೆ ಬ್ಯಾಲೆನ್ಸ್ ಮಾಡುತ್ತೆ. ನಾನು ಅಪರಾಧ ಇದೇ ಭಾಗದಲ್ಲಿ ಇರೋದು, ಹಂಸೂರಲ್ಲೇ ಇರೋದು. ಆ್ಯಕ್ಚುಲಿ ಒಂದು ಈ ಸೆಗ್ರಿಗೇಷನ್ ಲೆವೆಲು ಅದೆಲ್ಲ ಬಂದು ನಿಮ್ಮ ಮಕ್ಕಳೆಲ್ಲ ಬಂದು ತಿಳ್ಕೋಬೇಕು. ವೆಟ್ ವೇಸ್ಟ್ ಬರೋದು, ಆಮೇಲೆ ಮಿಕ್ಸ್ ವೇಸ್ಟ್ ಬಂದು ಅವಾಯ್ಡ್ ಮಾಡೋದು, ಪ್ಲಾಸ್ಟಿಕ್ಸ್ನ ಅವಾಯ್ಡ್ ಮಾಡೋದು. ಪ್ಲಾಸ್ಟಿಕ್ಸಿಂದ ಬಂದು ನಮ್ಗೆ ಬಂದು ಅದನ್ನು ಬಂದು ಡಿಸ್ಪೋಸೇ ಇಲ್ಲ. ಫೈನಲ್ ಡಿಸ್ಪೋಸ್ ಬಂದು ಪ್ಲಾಸ್ಟಿಕ್ಸ್ ಇಲ್ಲವೇ ಇಲ್ಲ. ವೆಟ್ ವೇಸ್ಟಿಂದ ನಾವು ಬಂದು ಗೊಬ್ಬರ ಮಾಡ್ತಾ ಇದೀವಿ. ಅದರಿಂದ ಬಂದು ಮೆನ್ಯೂರ್ ಆಗ್ತಾ ಇದೆ. ಅಲ್ಲಿಂದ ಆರ್ಗ್ಯಾನಿಕ್ ಮೆನ್ಯೂರ್ ಆಗ್ತಾ ಇದೆ. ಅಲ್ಲಿಂದ ಬಂದು ಆರ್ಗ್ಯಾನಿಕ್ ಫುಡ್ ಸಿಗ್ತಾ ಇದೆ ನಮಗೆ. ಅದರಿಂದ ಬಂದು ನೀವು ಬಂದು ವೆಟ್ ವೇಸ್ಟು, LVP ಅಂದರೆ ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ಕು, ಆಮೇಲೆ ಇದು ಡ್ರೈ ವೇಸ್ಟು ಸಪ್ರೇಟಾಗಿ ಕೊಡೋಕ್ಕೆ ಕಲ್ತ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ತಂದೆಯಲ್ಲಿ ಹೇಳಿ. ಇದೇ ವೇಳೆ ಶಾಲಾ ಕಾಲೇಜಿನ ಸಿಬ್ಬಂದಿ ಹಾಗೂ ಬಂದ ಗಣ್ಯರು ಮಕ್ಕಳೊಂದಿಗೆ ಪರಿಸರ ದಿನದ ಹಿನ್ನೆಲೆ ನಮ್ಮ ಪರಿಸರ ಕಾಪಾಡಿಕೊಳ್ಳೋದರ ಬಗ್ಗೆ ಪ್ರತಿಜ್ಞೆ ಕೂಡ ಮಾಡಿದ್ರು. ನಂತರ ಕಾಲೇಜಿನ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು.